ಹಾಂಗ್ಕಾಂಗ್ನಲ್ಲಿ ನಡೆದ ಏಷ್ಯನ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಕಾರ್ಯಕಾರಿ ಮಂಡಳಿ ಸಭೆಯಲ್ಲಿ ಭಾರತದ ಪ್ರಮುಖ ನಗರಗಳಾದ ಚಂಡೀಗಢ ಮತ್ತು ಭುವನೇಶ್ವರಕ್ಕೆ ಮುಂಬರುವ 2 ಪ್ರಮುಖ ಕ್ರೀಡಾಕೂಟಗಳ ಆತಿಥ್ಯದ ಹಕ್ಕನ್ನು ಅಧಿಕೃತವಾಗಿ ನೀಡಲಾಗಿದೆ. ಮೇ 28ರಿಂದ 31ರವರೆಗೆ ನಡೆಯಲಿರುವ ಏಷ್ಯನ್ 20 ವರ್ಷದೊಳಗಿನ ಚಾಂಪಿಯನ್ಶಿಪ್ಗೂ ಮುನ್ನ ಈ ಮಹತ್ವದ ಸಭೆ ನಡೆದಿದೆ. ವಿಶ್ವ ಅಥ್ಲೆಟಿಕ್ಸ್ ಉಪಾಧ್ಯಕ್ಷರಾದ ಆದಿಲ್ ಸುಮರಿವಾಲಾ ಈ ಬಗ್ಗೆ ಮಾಹಿತಿ ನೀಡಿದ್ದು, 2027ರ ಏಷ್ಯನ್ ರಿಲೇಸ್ ಕ್ರೀಡಾಕೂಟವನ್ನು ಚಂಡೀಗಢ ಆಯೋಜಿಸಲಿದೆ ಮತ್ತು 2028ರ ಏಷ್ಯನ್ ಇಂಡೋರ್ ಚಾಂಪಿಯನ್ಶಿಪ್ ಭುವನೇಶ್ವರದಲ್ಲಿ ನಡೆಯಲಿದೆ ಎಂದು ಖಚಿತಪಡಿಸಿದ್ದಾರೆ. ಭಾರತೀಯ ಅಥ್ಲೆಟಿಕ್ಸ್ ಫೆಡರೇಷನ್ ಕಳೆದ ವರ್ಷವೇ ಈ 2 ಕ್ರೀಡಾಕೂಟಗಳ ಆತಿಥ್ಯಕ್ಕಾಗಿ ಬಿಡ್ ಸಲ್ಲಿಸಿತ್ತು. ಪ್ರತಿಷ್ಠಿತ ರಿಲೇ ಕ್ರೀಡಾಕೂಟಕ್ಕೆ ಪಂಜಾಬ್ ಮತ್ತು ಹರಿಯಾಣಗಳ ಜಂಟಿ ರಾಜಧಾನಿಯಾದ ಚಂಡೀಗಢ ಆತಿಥ್ಯ ವಹಿಸಲಿದೆ. ಏಷ್ಯಾದ ಅತ್ಯುತ್ತಮ ವೇಗದ ಓಟಗಾರರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಒಡಿಶಾದ ರಾಜಧಾನಿ ಹಾಗೂ ಭಾರತದ ಕ್ರೀಡಾ ಹಬ್ ಎಂದೇ ಹೆಸರಾಗಿರುವ ಭುವನೇಶ್ವರ ನಗರವು 2028ರಲ್ಲಿ ಈ ಭವ್ಯ ಇಂಡೋರ್ ಕ್ರೀಡಾಕೂಟವನ್ನು ಆಯೋಜಿಸಲಿದೆ. ಭುವನೇಶ್ವರ ಈಗಾಗಲೇ ಹಲವು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳನ್ನು ಯಶಸ್ವಿಯಾಗಿ ನಡೆಸಿ ಗಮನ ಸೆಳೆದಿದೆ. ಭಾರತದಲ್ಲಿ ಅಥ್ಲೆಟಿಕ್ಸ್ ಕ್ರೀಡೆಗೆ ಸಿಗುತ್ತಿರುವ ಜಾಗತಿಕ ಮನ್ನಣೆಗೆ ಈ ನಿರ್ಧಾರ ಸಾಕ್ಷಿಯಾಗಿದೆ.